ಎಲ್ಲ ಮಿತ್ರರಿಗೂ ಕೂಡ ನಮಸ್ಕಾರ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಕಳೆದ ಕೆಲ ದಿನಗಳಿಂದ ಮೈಸೂರು ಜಿಲ್ಲಾ ಜಾತ್ಯತೀತ ಜನತಾದಳದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ನಾನು ಚರ್ಚಿಸಲಿಕ್ಕೆಗೋಸ್ಕರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ಕೂಡ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ, ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಮೈಸೂರಿನ ಜಾತ್ಯತೀತ ಜನತಾದಳ ಎರಡು ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ಒಂದು ಪಕ್ಷನಿಷ್ಠೆ, ಪಕ್ಷದ ಸಿದ್ಧಾಂತ, ನಾಯಕರನ್ನೇ ತಮ್ಮ ದೇವರು ಅಂದುಕೊಂಡಿರ್ತಕ್ಕಂಥ ಒಂದು ಮುಖ. ಆದರೆ ಅಧಿಕಾರ ಲಾಲಸೆಗೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಯಾವ ಪಕ್ಷದ ಮನೆ ಬಾಗ್ಲು ಬೇಕಾದ್ರೂ ಹೋಗಿ ನಿಂತ್ಕೊಳ್ತಕ್ಕಂಥದ್ದು, ಯಾವ ಪಕ್ಷದ ಪರವಾಗಿ ಬೇಕಾದ್ರೂ ಬ್ಯಾಟಿಂಗ್ ಮಾಡ್ತಕ್ಕಂಥ ಗುಂಪು ಒಂದು ಕಡೆ. ಇವೆರಡೂ ಗುಂಪುಗಳ ನಡುವಣ ತಿಕ್ಕಾಟದಿಂದಾಗಿ ಇವತ್ತು ಪಕ್ಷ ಬಡವಾಗ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಇದು ಆಗೋದು ಬೇಡ ಅಂತಕ್ಕಂಥ ಕಾರಣದಿಂದಾಗಿ ನಾನು ಇವತ್ತು ಚರ್ಚಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಈ ಗೊಂದಲ ಇದ್ರೂ ಕೂಡ ಕೃಷ್ಣರಾಜನಗರದಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಬಾರದು ಅಂತ ಹೇಳಿ ನಮಗೆ ಸ್ಪಷ್ಟವಾದ ನಿರ್ದೇಶನ ಇತ್ತು. ಆ ಕಾರಣದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರ್ಲಿಲ್ಲ. ಆದರೂ ಕೂಡ ಅವರ ಎಲ್ಲ ಸಲಹೆ ಸೂಚನೆಗಳನ್ನ ಮೀರಿ ಇವತ್ತು ಕಳೆದ 3 ದಿನಗಳ ಹಿಂದೆ ಏನು ಊಟಗಳಲ್ಲಿ ಸುರೇಶ್ ಅವರು ಮಾತನಾಡಿದ್ದಾರೆ, ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ಶ್ರೀಯುತ ಸಾರಾ ಮಹೇಶ್ ಅವರೇ ಕಾರಣ ಅಂತೇಳಿ ಆ ಹೇಳಿಕೆಯನ್ನು ಖಂಡಿಸ್ತಕ್ಕಂಥ ಏಕೈಕ ಉದ್ದೇಶದಿಂದ ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಕೃಷ್ಣರಾಜನಗರ ತಾಲೂಕು ಯುವ ಜನತಾದಳದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಈ ಪಕ್ಷಕ್ಕೆ ಸೇವೆ ಸಲ್ಲಿಸ್ಕೊಂಡ್ಬಂದಿದ್ದೆ. ನನ್ನಂತ ಸಹಸ್ರಾರು ಜನ ಪಾಡ ಕಾರ್ಯಕರ್ತರು ಈ ಪಕ್ಷಕ್ಕೋಸ್ಕರ ಕುಮಾರಣ್ಣವರೇ ನಮ್ಮ ಸರ್ವಸ್ವ, ಕುಮಾರಣ್ಣನೇ ದೇವರು, ಪಕ್ಷವೇ ನಮ್ಮ ದೈವ ಅಂತಕ್ಕಂಥ ನಿಟ್ಟಿನಲ್ಲಿ ದುಡ್ತಾ ಇರ್ತಕ್ಕಂಥ ಬೇಕಾದಷ್ಟು ಕಾರ್ಯಕರ್ತರಿದ್ದಾರೆ. ನಿಮ್ಮ ಈ ತರದ ನಡವಳಿಕೆಗಳಿಂದ ಪಕ್ಷಕ್ಕೆ ಅತ್ಯಂತ ಹೆಚ್ಚಿನ ಮುಜುಗರ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಹೇಳೋಕ್ಕೋಸ್ಕರವಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ನಾನು ವಿಶೇಷವಾಗಿ ಕಳೆದ 20-21 ವರ್ಷಗಳ ಹಿಂದಿನ ರಾಜಕೀಯ ಚಿತ್ರಣವನ್ನು ಮೈಸೂರು ಜಿಲ್ಲೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. 2006ನೇ ಇಸ್ವಿನಲ್ಲಿ ಅವತ್ತು ನಮ್ಮ ಪಕ್ಷದಿಂದ ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಪಕ್ಷದಿಂದ ಹೊರ ಹೋದ ನಂತರ ಮೈಸೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ, ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ರೀತಿಯ ಹೆಚ್ಚಿನ ಜವಾಬ್ದಾರಿಯುತವಾದಂಥ ಕೆಲಸ ಆಗಿತ್ತು, ಸವಾಲಿನ ಕೆಲಸವೇ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅವತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಆಗಿದ್ದಂಥ ಕುಮಾರಣ್ಣವರು ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ನಾವು ಪಕ್ಷವನ್ನು ಬಲಪಡಿಸಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಯಿಂದ ಹಲವಾರು ನಾಯಕರುಗಳನ್ನ ಪಕ್ಷಕ್ಕೆ ಕರೆತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಮುಂಚೂಣಿಗೆ ಬಂದರು. ನಮ್ಮ ಕೃಷ್ಣರಾಜನಗರದಲ್ಲೂ ಕೂಡ ಆಗ ಅವತ್ತಿನ ದಿನಗಳಲ್ಲಿ ಶಾಸಕರಾಗಿದ್ದಂಥವರು ಸಿದ್ದರಾಮಯ್ಯನವರ ಹಿಂದೆ ಪಕ್ಷವನ್ನು ಬಿಟ್ಟು ಹೋಯ್ತಾರೆ. ಪಕ್ಷವನ್ನು ಬಿಟ್ಟು ಹೋದ ನಂತರ ಕೃಷ್ಣರಾಜನಗರದಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಕಾರ್ಯಕರ್ತರ ಮುಂದೆ ಬರುತ್ತೆ. ಆ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಾನೂ ಸೇರಿದ ಹಾಗೆ ಅವತ್ತು ನಮ್ಮೊಟ್ಟಿಗಿದ್ದಂತ ದಿವಂಗತ ಎಸ್ ನಂಜಪ್ಪನವರ ನೇತೃತ್ವದಲ್ಲಿ ಆಗ ತಾನೇ ಬಿಜೆಪಿಯಿಂದ ಮೈಸೂರು ಬಿಜೆಪಿನಲ್ಲಿ ಅತ್ಯಂತ ಸಕ್ರಿಯರಾಗಿದ್ದಂಥವ್ರು ಕೃಷ್ಣರಾಜನಗರದಲ್ಲಿ ಬಿಜೆಪಿಯಿಂದ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ 25,000ಕ್ಕಿಂತ ಹೆಚ್ಚಿನ ಮತಗಳನ್ನ ಪಡ್ಕೊಂಡಂತವ್ರು ಸಾರಾ ಮಹೇಶ್ ಅವರು. ಅವರನ್ನ ನಾವು ಪಕ್ಷಕ್ಕೆ ಬರಮಾಡ್ಕೊಳ್ಳದೆ ಇದ್ರೆ, ಅವರನ್ನ ಪಕ್ಷಕ್ಕೆ ಕರೆದರದೇ ಇದ್ರೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದನ್ನ ಮನಗಂಡಂತ ನಾವುಗಳು, ಹಲವಾರು ನಾಯಕರುಗಳು, ಹಲವಾರು ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ನೀವು ನಮ್ಮ ಪಕ್ಷಕ್ಕೆ ಬರಲೇಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವತ್ತು ಸಾರಾ ಮಹೇಶ್ ಒಪ್ಪಲಿಲ್ಲ. ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ನನ್ನದೇ ಆದಂಥ ರೀತಿಯಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಬಿಜೆಪಿಯನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಬರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಅನಿವಾರ್ಯ ಇತ್ತಲ್ಲ, ಆ ಅನಿವಾರ್ಯತೆಗೋಸ್ಕರವಾಗಿ ನಮ್ಮ ಪಕ್ಷದ ಸಾಕಷ್ಟು ಜನ ಕಾರ್ಯಕರ್ತರು ಅವತ್ತಿನ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತ ಮಾನ್ಯ ಕುಮಾರಣ್ಣವ್ರ ಹತ್ರ ಹೋಗಿ ನಮ್ಮ ತಾಲೂಕಿನಲ್ಲಿ ಸಾರಾ ಮಹೇಶ್ ಅಣ್ಣವ್ರನ್ನ ಈ ಪಕ್ಷಕ್ಕೆ ಕರ್ಕೊಬರದೇ ಇದೆ, ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿ ಅವ್ರನ್ನ ಏನಾದ್ರು ಮಾಡಿ ಮನವೊಲಿಸಿ ಕರ್ಕೊ ಬರಲೇಬೇಕು ಅಂತ ಒತ್ತಾಯ ಇರದಂತ ಸಂದರ್ಭದಲ್ಲಿ ಕುಮಾರಣ್ಣವರು ಮಹೇಶ್ ಅಣ್ಣವ್ರ ಜೊತೆ ಮಾತನಾಡಿ, ಇಲ್ಲಪ್ಪ ನೀನು ಪಕ್ಷಕ್ಕೆ ಬರಬೇಕು, ಅಲ್ಲಿ ಕಾರ್ಯಕರ್ತರು, ನನ್ನ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನಿನ್ನನ್ನು ಹಂಬಲಿಸ್ತಾ ಇದ್ದಾರೆ, ನಿನಗೂ ಕೂಡ ಭವಿಷ್ಯ ಇದೆ, ನಮ್ಮ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ, ಬರಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಇವತ್ತು ನಾವು ಪಕ್ಷವನ್ನು ಸೇರಿಸ್ಕೊಂಡು ಆ 21 ವರ್ಷಗಳಿಂದ ನಿರಂತರವಾಗಿ ಇಲ್ಲಿನವರೆಗೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಯಾವುದೇ ಕಾರಣಕ್ಕೂ ನಮ್ಮ ನಾಯಕರಿಗೆ ಬೇಸರ ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ, ಪಕ್ಷಕ್ಕೆ ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ
ನಿರಂತರವಾಗಿ ಮೈಸೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಂತವ್ರು ಸಾರಾ ಮಹೇಶ್ವರು. 2006ರಲ್ಲಿ ಸಾರಾ ಮಹೇಶ್ವರು ಪಕ್ಷವನ್ನು ಸೇರ್ಕೊಂಡ ನಂತರ ಏನು ಅವತ್ತು ಸರ್ಕಾರ ಬದಲಾದಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಮೈಸೂರು ಚಾಮುಂಡೇಶ್ವರಿನಲ್ಲಿ ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕುಮಾರಣ್ಣವರ ನೇತೃತ್ವದಲ್ಲಿ ಅತ್ಯಂತ ಪ್ರಬಲವಾದಂತ ಪೈಪೋಟಿನ ಹೋರಾಟವನ್ನು ನಮ್ಮ ಪಕ್ಷ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಹೇಶ್ ಅಣ್ಣವರು ಅವರಿಗೆ ಬೆನ್ನು ಹೆಗಲು ಕೊಟ್ಟು ಹೋರಾಟವನ್ನು ಮಾಡೋದು. ಆ ಸಂದರ್ಭದಲ್ಲಿ ಟಿ ದೇವೇಗೌಡರು ಕೂಡ ಇದ್ರ ಜೊತೆಯಲ್ಲಿ. ಆದ್ರೆ ಅವತ್ತಿನ ಇವತ್ತಿನವರೆಗೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಎಲ್ಲೋ ಒಂದು ಕಡೆ ಯಾಕೆ ಸೋತ್ವಿ ನಾವು ಅವತ್ತು, ಇಷ್ಟು ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಜನತಾದಳ ಸೋಲಿಕ್ಕೆ ಕಾರಣ ಏನು ಅಂತಕ್ಕಂಥ ಯೋಚನೆ ಮಾಡಿತ್ತು ನನ್ನ. ಆದ್ರೆ ಈಗ 8-10 ದಿವಸದ ಹಿಂದೆ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾತನಾಡ್ತಾ ಹೇಳ್ತಾರೆ, ನಾನು ಅವತ್ತು ಕೊನೆಯ ದಿನಗಳಲ್ಲಿ 3-4 ದಿನಗಳಲ್ಲಿ ಓಡಾಡದೆ ಇದರಿಂದ ಸಿದ್ದರಾಮಯ್ಯನವ್ರು ಗೆದ್ರು, ನಮ್ಮ ಪಕ್ಷ ಸೋಲ್ತು. ನೀವು ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವ್ರು, ಪ್ರಭಾವಿ ಸಹಕಾರಿ ಖಾತೆಯ ಸಚಿವರಾಗಿದ್ದಂಥವ್ರು, ಪಕ್ಷವನ್ನ ಸಂಘಟನೆ ಮಾಡ್ಬೇಕಾದಂಥವ್ರು ನೀವೇ ನಾನು ಓಡಾಡದೆ ಇದರಿಂದ ಪಕ್ಷ ಸೋಲ್ತು ಅಂತ ಹೇಳಿದ್ರೆ ನಿಜವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಯಾರ್ದು ಮಿಸ್ಟರ್ ಊಟ್ಗಳ್ಳಿ ಸುರೇಶ್ ಅಣ್ಣವ್ರೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂತ ಕಷ್ಟದ ಸಂದರ್ಭದಲ್ಲಿ ಕುಮಾರಣ್ಣವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಮೈತ್ರಿ ಧರ್ಮವನ್ನ ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು ಸಾರಾ ಮಹೇಶ್ವರು. ಅವತ್ತು ನನ್ನಿಂದ ನಮ್ಮ ಅಭ್ಯರ್ಥಿಯಾದಂತ ಶಿವಬಸಪ್ಪನವರು ಸೋಲ್ತಾರೆ ಅಂತ ನಿಮ್ ನಾಯಕರು ಹೇಳ್ತಾರಲ್ಲ, ಅದಾ ನಿಜವಾದಂತ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಸಾರಾ ಮಹೇಶ್ ಅವ್ರದ? ಅಂಥದ್ರಲ್ಲಿ ನೀವು ಸಾರಾ ಮಹೇಶ್ ಅವರಿಂದ ಪಕ್ಷ ಇಷ್ಟೆಲ್ಲ ಗೊಂದಲಕ್ಕೊಳಗಾಗಿದೆ, ಸಾರಾ ಮಹೇಶ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. 2006 ಕಳೀತು, 2008ರ ಚುನಾವಣೆ ಹತ್ರ ಬಂತು. 2000 ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಅವತ್ತು ಬಿಜೆಪಿಯಿಂದ ಬಂದು 3 ವರ್ಷ ಆಗಿದ್ದಂತ ಸಾರಾ ಮಹೇಶ್ ಅಣ್ಣವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಕೃಷ್ಣರಾಜನಗರದಲ್ಲಿ ಸ್ಪರ್ಧೆ ಮಾಡೋದು. ಸನ್ಮಾನ್ಯ ಯಡಿಯೂರಪ್ಪನವರು ಸಾರಾ ಮಹೇಶ್ ಅವ್ರನ್ನ ಬಂದು ಕರೆದ್ರು, ಇಲ್ಲಪ್ಪ ನೀನು ವಾಪಸ್ ನಮ್ಮ ಪಕ್ಷಕ್ಕೆ ಬಂದ್ಬಿಡು, ನಿನ್ಗೆ ಭವಿಷ್ಯ ಇದೆ ಅಂತ ಹೇಳಿ. ಆದ್ರೆ ಮಹೇಶ್ ಅಣ್ಣವ್ರು ಹೇಳ್ಕಳ್ಸೋರು, ಇಲ್ಲ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ, ಆದ್ರೆ ಒಮ್ಮೆ ಒಬ್ಬನು ನಂಬಿ ನಾನು ಹೋದ ನಂತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ, ಮತ್ತೆ ಹಿಂತಿರುಗಿ ಬರ್ತಕ್ಕಂಥದ್ದಿಲ್ಲ. ನಾನು ಯಾವತ್ತಿದ್ರು ಕೂಡ ಕುಮಾರಸ್ವಾಮಿ ಅವರ ಅನುಯಾಯಿಯಾಗಿ JDS ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ, ನನ್ನ ಜೀವನ ಇರೋ ತನಕ ಅಂತಕ್ಕಂಥ ಮಾತನ್ನ ಹೇಳಿ ಕಳ್ಸೋರು. ಆದ್ರೆ ನೀವೇನ್ ಮಾಡಿದ್ರಿ? ಆಗ್ತಾನೆ ಅಧಿಕಾರ ಅನುಭವಿಸಿ ಜಿಲ್ಲಾ ಮಟ್ಟದ ನಾಯಕರಾಗಿದ್ದಂಥವ್ರು ನೀವು ಯಾಕೋ ಬಿಜೆಪಿ ಪರವಾದಂತ ಗಾಳಿ ಬೀಸ್ತಾ ಇದೆಯಲ್ಲ ಅಂದ್ಬಿಟ್ಟು ಏಕಾಏಕಿ ಜನತಾದಳವನ್ನು ಬಿಟ್ಟು ಹೋಗಿ ಬಿಜೆಪಿ ಸೇರ್ಕೊಂಡವ್ರು ನೀವು. ನಿಜವಾಗಿ ಯಾರು ಪಕ್ಷ ವಿರೋಧಿಗಳು ಸ್ವಾಮಿ? ಹೋಗಿ ಸೇರ್ಕೊಂಡ್ರಿ. 2008ರ ಚುನಾವಣೆ ಆಯ್ತು. ನಮ್ಮ ನಾಯಕರು ಇಡೀ ಜಿಲ್ಲೆನಲ್ಲಿ ಸಾರಾ ಮಹೇಶ್ ಅವರು ಸುಮಾರು 21,000 ಅಧಿಕ ಮತಗಳಿಂದ ಅವತ್ತು ಚುನಾವಣೆನ ಗೆದ್ರು. ನೀವು ಸೋತ್ರಿ. ಸೋತಾದ ನಂತರನು ಕೂಡ ನಿಮ್ಗೆ ಯಡಿಯೂರಪ್ಪನವ್ರು ಕೊಟ್ಟಂತ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನದ ನಿಗಮಳ್ಳಿಯನ್ನು ನಿಮ್ಗೆ ಕೊಟ್ರಲ್ಲ, ನೀವು ಅಲ್ಲಾದ್ರೂ ನಿಯತ್ತಾಗಿದ್ರಾ? ಇನ್ನು ಮುಂದಿನ ಚುನಾವಣೆಗೆ ಯಾರೇ ಬಿಜೆಪಿ ಪರವಾದಂತ ಅಲೆ ಇಲ್ಲ, ಯಾಕೋ ಜನತಾದಳಕ್ಕೆ ಹೋಗೋದೇ ಸರಿ ಅಂತೇಳಿ ಮತ್ತೆ ಓಡ್ ಬಂದ್ರಿ. ಆದ್ರೆ ನೀವು ಪಕ್ಷವನ್ನ ಬಿಟ್ಟು ಹೋದಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ನಿಮ್ಮ ಕಾರ್ಯಕರ್ತರೆಲ್ಲರನ್ನು ಕರ್ಕೊಂಡು ಹೋದ್ರಿ. ಆದ್ರೆ ಸಾರಾ ಮಹೇಶ್ ಅವರು ಇಡೀ ಮೈಸೂರು ಜಿಲ್ಲೆನಲ್ಲಿ ಏಕಾಂಗಿ ಪಕ್ಷವಾಗಿ ಪಕ್ಷವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡೋದು. 2006-7ರಿಂದ ನೀವು ಬರೋ ತನಕನೂ ಕೂಡ ನಿರಂತರವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ತಾಲೂಕ್ ಪಂಚಾಯತಿ ಚುನಾವಣೆಗಳು, ಮೈಸೂರು ಸಿಟಿ ಕಾರ್ಪೊರೇಷನ್ ಚುನಾವಣೆಗಳು, ಎಲ್ಲ ಚುನಾವಣೆಗಳನ್ನ ಸಾರಾ ಮಹೇಶ್ ಅವರು ತಮ್ಮ ತನು ಮನ ಧನ ಎಲ್ಲವನ್ನು ಕೂಡ ಸಮರ್ಪಿಸಿ ಜಿಲ್ಲೆನಲ್ಲಿ ಪಕ್ಷವನ್ನು ಭದ್ರಪಡಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಅವ್ರನ್ನ ಪಕ್ಷ ವಿರೋಧಿ ಅಂತಕ್ಕಂಥ ಮಾತನ್ನ ಹಣೆಪಟ್ಟಿ ಕಟ್ಟಕೊಟ್ಟಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು ಸ್ವಾಮಿ? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರು ನೀವು ಮತ್ತು ನಿಮ್ಮ ಗುಂಪಿನ ನಾಯಕರು. ನಮ್ಮ ನಾಯಕರ ಮೇಲೆ ನೀವು ಮಾಡ್ತೀರಾ? ಅದಾಯ್ತು. 2008 ಚುನಾವಣೆ ಆಯ್ತು. ಮತ್ತೆ 2013ಕ್ಕೆ ಬಂದ್ರಿ, ನಮ್ಮ ಪಕ್ಷವನ್ನ ಸೇರ್ಕೊಂಡ್ರಿ. ನಮ್ಮ ನಾಯಕರು ಆಗ್ಲಿ ನಾವಾಗ್ಲಿ ಎಲ್ಲೂ ಕೂಡ ನಿಮ್ಮನ್ನ ವಿರೋಧ ಮಾಡ್ಲಿಲ್ಲ. ಪಕ್ಷ ಬೆಳಿಬೇಕು, ಪಕ್ಷದ ಜೊತೆ ಎಲ್ಲರೂ ಇರ್ಬೇಕು ಅಂತ ಹೇಳಿ ನಿಮ್ಮನ್ನ ನಾವು ಅವತ್ತೇನಾದ್ರು ವಿರೋಧ ಮಾಡಿದ್ರೆ ಶಾಸಕರಾಯ್ತಿದ್ರ? ನಮ್ಮ ನಾಯಕರು ವಿರೋಧ ಮಾಡಿದ್ರೆ ನಿಮ್ಮ ಜೊತೆ ಸೇರ್ಕೊಂಡು ನಿಮ್ಮನ್ನ ಮುಂದೆ ಬಿಟ್ಕೊಂಡು ನಿಮ್ಮ ಹಿಂದಾಳಾಗಿ ನಡೆದ್ರಲ್ಲ ಅವರು. ಅದರ ತಪ್ಪಿಗೆ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರು ಅಂತ ಹೇಳ್ತೀರಾ? ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರು, ನಾವು ಪಕ್ಷದ ಪರವಾಗಿರ್ತಕ್ಕಂಥವ್ರು ಅಂತ ಮಾತನ್ನ ನಿಮ್ಮ ಹಿಂಪಾಲಕರ ಕೈಲಿ ಹೇಳಿಸ್ತೀರಿ. ಅದಾದ ನಂತರ 2013 ಚುನಾವಣೆಯಲ್ಲಿ ನೀವು ಗೆದ್ರಿ, ನಾವು ಗೆದ್ರಿ. ಅವತ್ತು ಕೂಡ 15,000 ಮತಗಳಿಂದ ಗೆದ್ರಿ. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಅವತ್ತು ನಮ್ಮ ಸರ್ಕಾರ ಬರಲಿಲ್ಲ. ಅದಾದ ನಂತರ ನಿರಂತರ ತಿಕ್ಕಾಡ್ತಲ್ಲಿ ನೀವು 2018ರವರೆಗೂ ಕಾಲ ಕಳೆದು 2018ರ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣವರು ಘೋಷಣೆ ಮಾಡಿದಂತ ಹಲವಾರು ಅಭಿವೃದ್ಧಿ ಪರವಾದಂತ ಕಾರ್ಯಕ್ರಮಗಳನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡ್ರು. ಅದರ ಮುಖೇನ ಇಡೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDS ಪರವಾದಂತ ಅಲೆ ಇತ್ತು. ಆ JDS ಪರವಾದಂತ ಅಲೆ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ JDS ಗೆಲ್ತು. JDS ಗೆದ್ದಂತ ಎಲ್ಲ ಕ್ಷೇತ್ರಗಳಲ್ಲಿ 40, 50, 45,000 ಲೀಡ್ಗಳಲ್ಲಿ ಗೆದ್ರೆ ಕೃಷ್ಣರಾಜನಗರದಲ್ಲಿ ನಾವು ಗೆದ್ದಿದ್ದು 1,750. ಇದು ಕಾರಣ ಯಾರು ಸ್ವಾಮಿ?
ಮೈಸೂರು ಜಿಲ್ಲೆನಲ್ಲಿ ನನಗೆ ಪ್ರಬಲವಾಗಿ ಮತ್ತೊಬ್ಬ ಅಭ್ಯರ್ಥಿ ಗೆದ್ರೆ ಎಲ್ಲಿ ಮೈಸೂರು ಜಿಲ್ಲೆನಲ್ಲಿ ಸಚಿವ ಸ್ಥಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಪರಿಗಣಿಸೋದಿಲ್ವೋ, ಅಥವಾ ನನಗೆ ಪರ್ಯಾಯವಾಗಿ ಮತ್ತೊಬ್ಬ ನಾಯಕ ಉಟ್ಕೋತಾನೋ ಅಂತಕ್ಕಂಥ ಕಾರಣದಿಂದ ಕೃಷ್ಣರಾಜನಗರದಲ್ಲಿ ಏನ್ ಮಾಡಿದ್ರು 2018ರಲ್ಲಿ ಅಂತ ಹೇಳಿ ಸಾಮಾನ್ಯ ಜನರು ಗೊತ್ತಿಲ್ವಾ? ನೀವು ಮಾಡ್ತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆನ ಬೇರೆಯವ್ರ ಮೇಲೆ ಎತ್ಕಟ್ಟ ಕೊಟ್ಟಿದ್ದೀರಾ. ಆದ್ರೂ ಕೂಡ ಅವೆಲ್ಲನೂ ಸಹಿಸಿಕೊಂಡು ಯಾವತ್ತೂ ಕೂಡ ನಮ್ಮ ನಾಯಕರು ಎಲ್ಲೂ ಏನು ಮಾತಾಡ್ಲಿಲ್ಲ. 2018ರ ಚುನಾವಣೆ ಆಯ್ತು. ಚುನಾವಣೆ ಆದ ನಂತರ ನಿಮ್ಮ ಅನಿಸಿಕೆ ಅಂತೆ, ನಿಮ್ಮ ಇಷ್ಟದಂತೆ ನೀವು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ್ರಿ, ನಮ್ಮ ನಾಯಕರು ತಗೊಂಡೋಗಿ ಮಡಿಕೇರಿಗೆ ಹಾಕಿ. ಆದ್ರೂ ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಿ ಅನಿಸ್ಕೊಂಡು ಇಡೀ ರಾಜ್ಯನೇ ಮೆಚ್ಕೋತವ್ರು ಅವತ್ತು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ. ಅಂತ ನಾಯಕರ ಮೇಲೆ ನೀವು ಹಾಗೆ ಸಾಧಿಸಕ್ ಕೊಟ್ಟಿದ್ದೀರಾ. ಮುಗೀತು. 2013 ಚುನಾವಣೆ ಆದ ನಂತರ, 2018ರ ಚುನಾವಣೆ ಆದ ನಂತರ ನಮ್ಮ ಪಕ್ಷ ಅಧಿಕಾರವನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂತು. ಅದಾದ ನಂತರ ನೀವು ನಿಮ್ಮ ಯುವ ನಾಯಕರನ್ನ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾಡೋದು, ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾಡಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನ ಉಪಾಧ್ಯಕ್ಷರು ಮಾಡೋದು. ಇಡೀ ಕೃಷ್ಣರಾಜನಗರದಲ್ಲಿ ನೀವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷ ಆದಂತ ಸಂದರ್ಭ, ಅಪೆಕ್ಸ್ ಬ್ಯಾಂಕ್ ನ ಉಪಾಧ್ಯಕ್ಷ ಆದಂತ ಸಂದರ್ಭದಲ್ಲಿ ಪಟಾಕಿ ಹೊಡೆದು ಸಿಎ ಅಂತಂತವನಲ್ಲಿ ನಾನು ಕೂಡ ಒಬ್ಬ. ಅಷ್ಟು ಖುಷಿ ಪಟ್ವಿ. ಆದ್ರೆ ನೀವೇನ್ ಮಾಡಿದ್ರಿ? ಅದಾದ 2 ತಿಂಗಳಿಗೆ ಕೃಷ್ಣರಾಜನಗರದಲ್ಲಿ ಬಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ಕೊಂಡ್ರಿ. ಯಾರ ಜೊತೆ ಮಾಡ್ಕೊಂಡ್ರಿ? ನಮ್ಮ ಪಕ್ಷದಿಂದ, ನಮ್ಮ ಪಕ್ಷದ ವಿರುದ್ಧವಾಗಿ ಸೋತಿದ್ದಂತ ಪರಾಜಿತ ಅಭ್ಯರ್ಥಿಯನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು 1-6ಕ್ಕೆ ಇಬ್ರು ಕೂಡ ಕೊರಳು ಕೊಟ್ಕೊಂಡು ನೀವು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ಕೊಂಡ್ರಲ್ಲ, ನಾವ್ ಎಷ್ಟರ ಮಟ್ಟಿಗೆ ಸಹಿಸ್ಕೋಬೇಕಿತ್ತು ಸಮಯ ಅವತ್ತು? ಸಾರಾ ಮಹೇಶ್ ಅವ್ರು ಇರ್ಲಿಲ್ವ ಕ್ಷೇತ್ರದಲ್ಲಿ? ನಿಮ್ಮದೇ ಪಕ್ಷದ ಅಭ್ಯರ್ಥಿ MLA ಕರಿಬೋದಿತ್ತಲ್ಲ, ಸೌಜನ್ಯಕ್ಕಾದ್ರೂ ಒಂದು ಮಾತು ಕರೀದೆ ಬಂದು ಕೆಲಸವನ್ನ ಮಾಡಿದ್ರಲ್ಲ, ಅದು ಪಕ್ಷದವನ್ನ ಬಲಪಡಿಸ್ತಕ್ಕಂಥ ಕಾರ್ಯವಾ? ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥವ್ರು? ಮುಗೀತು 2018ರದ್ದು. 2023ರ ಚುನಾವಣೆ ಬಂತು. 2023ರ ಚುನಾವಣೆಯಲ್ಲಿ ಯಾವ್ಯಾವ ಕಡೆಯಿಂದ ಏನೇನ್ ಮಾಡೋರು ನಮ್ಮ ನಾಯಕರ ಮೇಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದು ವಿಪರ್ಯಾಸ, ನಾವು ಸೋತ್ವಿ. 2023ರ ಚುನಾವಣೆ ಆದ ನಂತರ ನಿರಂತರವಾಗಿ ಏನ್ ಮಾಡ್ಕೊಂಡ್ ಬರ್ತಾ ಇದ್ರಿ ನೀವು? ನಿಮ್ಮ ಸಹಪಾಠಿಯೋ ನಿಮ್ಮ ಹಿಂಬಾಲಕರು ಆಗಿರ್ತಕ್ಕಂಥ ಒಬ್ಬ ನಾಯಕರ ಬರ್ತಡೇ ಮಾಡಕ್ ಬರ್ತೀರಿ ನೀವು ಕೃಷ್ಣರಾಜನಗರಕ್ಕೆ. ಬರ್ತಡೇ ಮಾಡಕ್ ಬಂದಂತವ್ರು ಮಾಡ್ಬೋದಿತ್ತು. ನೀವು ಪಕ್ಷವನ್ನು ಬಲಿಷ್ಠಗೊಳಿಸ್ತಕ್ಕಂಥವ್ರು, ಪಕ್ಷವನ್ನು ಕಟ್ತಕ್ಕಂಥವ್ರು, ರೀ ಮಹೇಶ್ ನಾನು ಬರ್ತಾ ಇದ್ದೀನಿ ಬನ್ರಿ ಇಬ್ರು ಸೇರಿ ಮಾಡುವ ಕಾರ್ಯಕ್ರಮನ ಪಕ್ಷ ಬಲಪಡಿಸುವ ಅಂತ. ಅದನ್ನ ಬಿಟ್ಟು ಬಂದು ನೀವು ಇಲ್ಲಿ ಬರ್ತಡೇ ಕಾರ್ಯಕ್ರಮನ ಮಾಡಿ 3ನೇ ಶಕ್ತಿಯಾಗಿ ಟಾಂಗ್ ಕೊಡ್ತಾ ಇದೀವಿ ನಾವು JDS ಮತ್ತೆ ಕಾಂಗ್ರೆಸ್ಗೆ ಅಂತ ನಿಮ್ಮ ಹಿಂಬಾಲಕರ ಕೈಲಿ ಹೇಳ್ಸಿದ್ರಲ್ಲ. ಇಡೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವು 25-30 ಕ್ಷೇತ್ರದಲ್ಲಿ GT ದೇವೇಗೌಡರ ನೇತೃತ್ವದಲ್ಲಿ ಪಕ್ಷ ಹೊಸ ಶಕ್ತಿ ಹುಟ್ಟಾಕ್ತೀವಿ ಅಂತ ಹೇಳಿಸ್ತಾರೆ. ಯಾರು ಸ್ವಾಮಿ? ನೀವು ನಮ್ಮನ್ನ, ನಮ್ಮ ನಾಯಕರನ್ನ ಪಕ್ಷ ವಿರೋಧಿಗಳು ಅಂತ ಹೇಳ್ತೀರಾ? ಯಾತಕ್ಕೆ ಹೇಳಿಸಿದ್ರಿ? ಮುಗೀತು. ಅದಾದ ನಂತರ 2023ರಿಂದ ಇದುವರೆಗೂ ಕೂಡ ನಿರಂತರವಾಗಿ ನಮ್ಮ ಪಕ್ಷದ ನಾಯಕರಾದಂತ ಕುಮಾರಣ್ಣವ್ರನ್ನ ತೆಗೆದುಕೊಂಡೇ ಬಂದ್ರಿ. ಅವ್ರನ್ನ ತೆಗೆದುತಕ್ಕಂಥವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೋತೀರಿ. ನಮ್ಮ ಪಕ್ಷದ ಯಾವ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊತಾ ಇದೀರಿ ನೀವು? ನಮ್ಮ ವಿರೋಧಿಗಳ ಜೊತೆ ವೇದಿಕೆ ಹಂಚ್ಕೊಂಡು ಕುಮಾರಣ್ಣವ್ರನ್ನ ರಾಜೀನಾಮೆ ಕೇಳ್ತೀರಿ ನೀವು. ಇದು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಾ? ನೀವು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥವ್ರು ಸುಮ್ಮನೆ ಇರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಗಳು ಪಕ್ಷ ವಿರೋಧಿಗಳು. ಎಷ್ಟು ಮಟ್ಟಿಗಿದೆ ನೋಡಿ ಸ್ವಾಮಿ, ವಿಪರ್ಯಾಸ ಅಲ್ವ ಇದು? ಅದು ಆಯ್ತು. ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ನಡೆದು ಕಳೆದ ವರ್ಷ ಕೃಷ್ಣರಾಜನಗರದಲ್ಲಿ ಅಮಿತ್ ವಿ ದೇವರಟ್ಟಿ ಅವ್ರನ್ನ ನಾವು ಅಭ್ಯರ್ಥಿ ಮಾಡಿದ್ವಿ. ನಿಮ್ ಮಾತು ಕೇಳ್ತಕ್ಕಂಥ ಸೊಸೈಟಿಯನ್ನ ಎಷ್ಟು ಚಾಣಾಕ್ಷತನದಿಂದ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕ್ಸಿದ್ರಲ್ಲ, ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ನಮ್ಮ ಅಭ್ಯರ್ಥಿ ಅವತ್ತು ಗೆದ್ದಿರಿ, ಯಾರ ಜೊತೆ ಬಂದು ನಿಂತ್ಕೋತಿದ್ರು? ನಿಮ್ ಜೊತೆ ತಾನೇ ಬಂದು ನಿಂತ್ಕೋತಿದ್ದು. ನಿಮ್ ಕಾಲ ಮೇಲೆ ನೀವು ಚಪ್ಪಡಿ ಎತ್ತಾಕೊಳ್ತಕ್ಕಂಥ ಕೆಲಸನ ಮಾಡ್ಬಿಟ್ಟು ಮತ್ತೊಬ್ಬರನ್ನ ತೋರ್ತಿರಲ್ಲ. ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ತನಕ ಯಾಕೆ ಹೋಯ್ತೀರಿ? ಮೈಸೂರು ತಾಲೂಕಿನಲ್ಲಿ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಕ್ಕೆ ಕಾರಣರಾದ್ರಲ್ಲ ನೀವು. ಸಿದ್ದರಾಮಯ್ಯನವ್ರು ಸಡ್ಕನ್ನ ಗೆಲ್ಸಿದ್ರಲ್ಲ ಸ್ವಾಮಿ. ಯಾರಿಂದ ಗೆದ್ರು ಅವರು? ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು? ಹುಟ್ಕಳಿ ಸುರೇಶ್ ಅವ್ರೆ. ಸಾರಾ ಮಹೇಶ್ ಅವರಿಂದ ಪಕ್ಷ ಹಾಳಾಯ್ತಾ ಇದೆ ಅಂತಿದ್ರಲ್ಲ. ನಿಮ್ಮ DCC ಬ್ಯಾಂಕ್ ನ ಡೈರೆಕ್ಟರ್ ಸೋತ್ರಲ್ಲ, ಯಾರಿಂದ ಸೋತ್ರು? ಮೈಸೂರಲ್ಲಿ ಯಾರಿಂದ ಸೋತ್ರು? ಕೋಟೆನಲ್ಲಿ ಯಾರಿಂದ ಸೋತ್ರು? ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು? ಅವ್ರನ್ನ ಕೇಳಿ ಸ್ವಾಮಿ. ಅದನ್ನ ಬಿಟ್ಟು ನಮ್ಮ ನಾಯಕರ ಬಗ್ಗೆ ತೆರಳತಕ್ಕಂಥ ಕೆಲಸವನ್ನ ಮಾಡ್ತೀರಾ ನೀವು. ಇಷ್ಟೆಲ್ಲ ಒಂದು ಭಾಗ. ಆದ್ರೆ ನೀವ್ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದೇನು, ಮೈಸೂರಿನಲ್ಲಿ ಯಾರೋ ಒಬ್ರು ಕಾರ್ಯಕರ್ತರನ್ನ ಶ್ರೀಯುತ ಮಾದೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಇದೇ ಹಾಕಿ ಇವ್ರಿಗೆ ಅಂತ. ಏನ್ JDS ನಿಂದ ತಗೊಂಡು ಕಾಂಗ್ರೆಸ್ಗೆ ಸೇರ್ಸಾರ? ಪಕ್ಷ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೊಂದು ಪಕ್ಷದವ್ರನ್ನ ಕರ್ಕೊಂಡು ಸೇರ್ಸವ್ರೆ. ನೀವು ಒಂದು ಕೇರಳದಲ್ಲಿ 100 ಜನ ಸೇರಿಸಿ ಸ್ವಾಮಿ, ಜನತೆ ತಾಳಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ ನಾವು. ಪಕ್ಷ ಸಂಘಟನೆ ಮಾಡಿ ಬನ್ನಿ ನಮ್ಮ ಜೊತೆ ಸೇರ್ಕೊಂಡು ಮಾಡುವ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸ್ವಯಚ್ಛಾಸಕ್ತಿಗೋಸ್ಕರ ಏನ್ ಬೇಕು ಅದೆಲ್ಲ ಮಾಡ್ಕೊಂಡು ಇಲ್ಲಿ ನಗೆ ಪಾಟ್ಲಿಗೆ ಕೃಷ್ಣರಾಜನಗರದಲ್ಲಿ ಬಂದು ಆಟ ಆಡ್ಲಿಕ್ಕೆ ನಿಂತಿದ್ದೀರಾ? ನಿಮ್ದೇನಿದ್ರು ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರಗಳಲ್ಲಿ. ಇವತ್ತು ಸಾರಾ ಮಹೇಶ್ ಅವರು
ಇಡೀ ರಾಜ್ಯದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಎಲ್ಲಿ ಹೋಗ್ಬೇಕಾದ್ರು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಇದೆ. ಮೊನ್ನೆ ಮಾದೇಗೌಡ್ರನ್ನ ಪಕ್ಷ ಸೇರಿಸ್ಕೊಳಕ್ ಮುಂಚೆ ಮಾದೇಗೌಡ್ರ ಮಗನ ವಿವಾಹ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಹೋದವ್ರು ಯಾರು ಸ್ವಾಮಿ? ಮಾದೇಗೌಡ್ರ ಮಗನ ಬೀಗ್ರೂಟಕ್ಕೆ ಕುಮಾರಣ್ಣವ್ರನ್ನ ಕರ್ಕೊಂಡು ಹೋದವ್ರು ಯಾರು ಸ್ವಾಮಿ? ಅದೇ ಮಾದೇಗೌಡ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ JDS ಅಧ್ಯಕ್ಷ ಆದಂತ ಅಶ್ವಿನ್ ಅವ್ರ ಜೊತೆ ಹೋಗಿ ಅವ್ರನ್ನ ಪಕ್ಷಕ್ಕೆ ಆಹ್ವಾನ ಕೊಟ್ಟವ್ರು ಯಾರು ಸ್ವಾಮಿ? ಎಲ್ಲವನ್ನೂ ನೀವು ಮಾಡಿ ಕೊನೆಗಳಿಗೆ ಅವ್ರನ್ನ ಪಕ್ಷ ಸೇರಿಸ್ಕೊಳ್ತಕ್ಕಂಥದ್ರಲ್ಲಿ ಮೀನಾಮೇಷ ಎಣಿಸಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣವರ ನಿರ್ದೇಶನದಂತೆ ಸಾರಾ ಮಹೇಶ್ ಅವರು ಅವ್ರ ಪಕ್ಷ ಸೇರಿಸ್ಕೊಂಡ್ರು. ಅದೇ ದೊಡ್ಡ ಅಪರಾಧ ಅನ್ನೋ ತರ ಬಿಂಬಿಸ್ತಾ ಇದಿರಲ್ಲ, ನೀವೇ ಮಾಡಿವ್ರಿ. ನಿಮ್ಗೆ ಅಷ್ಟು ಅಪರಾಧ ಅನ್ಸಿದ್ರು ಹೋಗಿ ದೇವೇಗೌಡ ಸಾಹೇಬ್ ಇದ್ದಾರೆ, ಕುಮಾರಣ್ಣವ್ರವ್ರೆ, ನಿಖಿಲ್ ಅವ್ರವ್ರೆ ಈ ಕೆಲಸ ಮಾಡ್ತಾವ್ರೆ ಅಂತ ಒಪ್ಸಿ. ಅವರ ಸಹಕಾರ ಇಲ್ದೇನೆ, ಅವರ ಮಾರ್ಗದರ್ಶನ ಇಲ್ಲದೆ ಯಾರನ್ನು ಕೂಡ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಸಾರಾ ಮಹೇಶ್ ಅವ್ರು ಮಾಡಿಲ್ಲ. ಅದ್ರ ಅಗತ್ಯನೂ ಇಲ್ಲ ಅವ್ರಿಗೆ. ಕೃಷ್ಣರಾಜನಗರದಲ್ಲಿ ಪಕ್ಷ ಬಲವಾಗಿದೆ, ಎಲ್ಲೋ ಕೂತ್ಕೊಂಡು ಮಾತನಾಡ್ತಿರಲ್ಲ, ಗೋ ಬ್ಯಾಕ್ ಸಾರಾ ಅಂತ ನಿಮ್ ಕಾರ್ಯಕರ್ತರ ಕೈಲಿ ಹಾಕಿಸ್ತಾ ಇದ್ರಲ್ಲ ಸ್ವಾಮಿ. 2006ರಲ್ಲಿ ಹೇಳ್ಬೇಕಿತ್ತು, ನೀವೆಲ್ಲ ಪಕ್ಷ ಬಿಟ್ಟು ಹೋದ್ರಲ್ಲ. ಅವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿ ಎಲ್ಲವನ್ನು ಹಿಡಿತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಿರಲ್ಲ ಸಾರಾ ಮಹೇಶ್ ಅವರು. ಅವತ್ತು ಬಂದು ಹೇಳ್ಬೇಕಿತ್ತು ಗೋ ಬ್ಯಾಕ್ ಸಾರಾ ಅಂತ. ಎಲ್ಲಿದ್ರಿ ಅವತ್ತು? ಎಲ್ಲಿದ್ರಿ? ವೋಟ್ ಫಾರ್ ಬಿಜೆಪಿ ಅಂತ ಹೋದ್ರಿ ಅವತ್ತು. ಇವತ್ತು ಗೋ ಬ್ಯಾಕ್ ಸಾರನಾ? ನಿರಂತರವಾಗಿ ದುಡಿತಾ ಇರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಕೆಸರ ಇರ್ತಕ್ಕಂಥ ಕೆಲಸ ಮಾಡ್ತೀರಾ. ನಿಮ್ ತಟ್ಟೆನಲ್ಲಿ ಕೆಸರು ಇಟ್ಕೊಂಡು ದಯವಿಟ್ಟು ಇದನ್ನು ತಿತ್ಕೊಳ್ಳಿ. ಗೊತ್ತಿದೆ ಇನ್ನು ಮುಂದುವರೆದು ಮಾತನಾಡ್ತೀರಿ, ಕುಟುಂಬ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ. ಯಾವ ಕುಟುಂಬ ನೋಡಿತಾ ಇದಾರೆ? ಯಾರ ಕುಟುಂಬ ಹೊಡಿತಾ ಇದಾರೆ? ತಂದೆ ಮಕ್ಕಳು ನೀವು ಚೆನ್ನಾಗಿರ್ಬೇಡ ಅಂತ ಸಾರಾ ಮಹೇಶ್ ಅವ್ರು ಹೇಳ್ತಾರ? ಒಂದು ದಿನ ನಿಮ್ಮನೆಗೆ ಪಿರಿಯಾಪಟ್ಟಣಕ್ಕೆ ಹೋಗಿ ಹೇಳ್ತಾವ್ರ? ನೀವುಗಳು ನಿಮ್ಮ ಮಕ್ಕಳಿಗೆ ಅಧಿಕಾರ ಕೊಡ್ಬೇಕು ಅಂತಕ್ಕಂಥ ಅಧಿಕಾರ ಲಾಲಸೆಯಿಂದ ಅವ್ರನ್ನ ತಕೊಂಡ್ಬಂದು DCC ಬ್ಯಾಂಕ್ ಅಧ್ಯಕ್ಷರು, ಮೈಮುಲ್ ಅಧ್ಯಕ್ಷರು ಮಾಡೋದು. ಇವತ್ತು ಅವ್ರು ನನ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ಬೇಕು ಅಂತ ನಿಮ್ಮೇಲೆ ತಿರ್ಕೊಂಡವ್ರೆ. ನಿಮ್ಮನೇನ ಸರಿ ಮಾಡ್ಕೊಳ್ಳದೆ ಸಾರಾ ಮಹೇಶ್ ಅವ್ರನ್ನ ದೂರ್ತಿರಲ್ಲ ಸ್ವಾಮಿ. ಹೆಂಗ್ ಮನಸ್ಸು ಬರುತ್ತೆ ನಿಮ್ಗೆ? ಹೇಳಿ, ಹೇಳ್ಸಿ ಅವ್ರ ಕೈಲಿ, ಆ ಕುಟುಂಬದವ್ರ ಕೈಲಿ ಸಾರಾ ಮಹೇಶ್ ನಮ್ಮ ಕುಟುಂಬನ ಹೊರದಾಗ್ತಾ ಇದಾರೆ ಅಂತ ನಿಮ್ಗೆ ಅಷ್ಟು ಗೊತ್ತಿದ್ರೆ ಬಾಯಿಗೆ ಬಂದಂಗೆ ಮಾತನಾಡೋದನ್ನ ನಿಲ್ಸಿ, ಪಕ್ಷ ಸಂಘಟನೆ ಮಾಡಿ. ನಮ್ಮೆಲ್ಲರ ಗುರಿ ಒಂದಾಗಿರ್ಬೇಕು. 2028ಕ್ಕೆ ಮಾನ್ಯ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡೋದಾಗ್ಬೇಕು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷ ಸಂಘಟನೆ ಮಾಡ್ಕೊಂಡು ಗೆದ್ಕೊಳ್ಳಿ, ಯಾರು ಬೇಡ ಅಂದ್ರು. ಎಲ್ಲಕ್ಕೂ ಸಾರಾ ಮಹೇಶ್ ಅವರ ಕಾರಣ ಅಂದ್ಬಿಟ್ಟು ಮಾತಾಡ್ತಿರಲ್ಲ, ಅದನ್ನ ಅವತ್ತು ಮಾತಾಡ್ಬೇಕಿತ್ತು. 2006ರಲ್ಲಿ ಶಿವಬಸಪ್ಪನವ್ರು ಎಲೆಕ್ಷನ್ ನಡೀತಲ್ಲ, ಅವತ್ತೇ ಮಾತಾಡ್ಬೇಕಿತ್ತು. ಅವತ್ತು ಪಕ್ಷ ಬಿಟ್ಟು ಹೋದ್ರಲ್ಲ, ಯಾರು ಇರ್ಲಿಲ್ಲ ಮೈಸೂರು ಜಿಲ್ಲೆಯಲ್ಲಿ, ಅವತ್ತು ಮಾತನಾಡ್ಬೇಕಿತ್ತು ಸ್ವಾಮಿ. ಇವತ್ತೆಲ್ಲ ಮಾತನಾಡೋದು. ದಯಮಾಡಿ ಹೇಳ್ತೀನಿ, ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡಿ. ಇಲ್ದಿರಿ ನಾವು ಕೂಡ ಬಳೆ ತೊಟ್ಕೊಂಡು ಕೂತಿಲ್ಲ. ನೀವು ನಮ್ ಕಾಲ ಹೇಳಿದ್ರು ನಾವು ನಿಮ್ ಕಾಲ ಹೇಳಿ ಸರಿ ರೆಡಿ ಇದ್ದೀವಿ. ಏನಾಗ್ಬೋದು? ಚುನಾವಣೆ ಫಲಿತಾಂಶ ಏನಾರ ಆಗ್ಬೋದು. ಎಲ್ಲಕ್ಕೂ ನಾವು ರೆಡಿ ಇದ್ದೀವಿ. ಕೃಷ್ಣರಾಜನಗರದಲ್ಲಿ ಬಂದು ನೀವು ತೋಳ್ ತಟ್ಕೊಂಡು ಹೋದ್ರೆ ನಮ್ಗೆ ತೋಳ್ ತಟ್ಟೋದ್ ಗೊತ್ತಿಲ್ವಾ? ದಯವಿಟ್ಟು ಇದೆಲ್ಲ ಬಿಟ್ಬಿಡಿ. ನಾವೆಲ್ಲ ಒಂದು ಮನೆ ಜನ, ಒಂದು ಕುಟುಂಬದ ರೀತಿ ಮುಂದೆ ಹೋಗೋದನ್ನು ಕಲ್ತ್ಕೊಳ್ಳಿ. ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ಬೇಕು. ಕುಮಾರಣ್ಣವರ ಮತ್ತೆ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಾಗ್ಬೇಕು, ದೇವೇಗೌಡರ ಕೈ ಬಲಪಡಿಸ್ತಕ್ಕಂಥದ್ದಾಗ್ಬೇಕು, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಕಿವಿ ಮಾತನ್ನ ಹೇಳ್ತಾ ಇಲ್ಲಿ ನಿಲ್ಸಿ. ನೀವು ಇನ್ನೂ ಮುಂದುವರ್ಸಿದ್ರೆ ನಮಗೂ ಗೊತ್ತಿದೆ ಬೀದಿಗಿಳಿದು ಹೋರಾಟ ಮಾಡೋದು ಏನ್ ಮಾಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS.